ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್. ಸೊ ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಇದೆ. ಇದು ನಮಗೆ KJK ಕ್ಲಾಸಸ್ ಅಡಿ ಬರ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸೀನಿಯರ್ಗಳು ಜಾನ್ವರಿ ಮತ್ತು ಫೆಬ್ರವರಿ 2025 ಎಕ್ಸಾಮ್ ಬರೆದಿರ್ತಾರೆ. ಸೊ ಈಗ ಯಾರಾದರೂ ಎಂಪ್ಲಾಯಬಿಲಿಟಿ ಸ್ಕಿಲ್ನ ಬರೀತಾ ಇರೋ ಅವರಿಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ನಮಗೆ ಇತ್ತು ಏನು ಎಂಪ್ಲಾಯಬಿಲಿಟಿ ಸ್ಕಿಲ್ಲಲ್ಲಿ ಏನೆಲ್ಲ ಕೇಳ್ತಾರೆ ಅಂತ ನೋಡೋದಾದರೆ, ಒಂದು ಲಾಂಗ್ ಕ್ವಶನ್ ಕೇಳ್ತಾನೆ. ಅದು ಎಕ್ಸಾಮಿನೇಷನ್ ಓರಿಯೆಂಟೆಡ್. ಅಂದರೆ ನಿಮಗೆ ಯಾವ ಥರ ಹೇಳಬೇಕಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಯಾವ ಥರ ಕೇಳ್ತಾರೋ ಅದೇ ಥರ ಕೇಳ್ತಾರೆ. ಸೊ ಇಲ್ಲೂ ಸಹ ನಮಗೆ ಲಾಂಗ್ ಕ್ವಶನ್ಸ್ ಅಂದರೆ ನೋಟ್ ಆನ್ ಬರೆಯೋದಿರುತ್ತೆ. ಆಮೇಲೆ ನಮಗೆ ಆ್ಯಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ ಕಂಪ್ಯಾರಿಸನ್ಸ್ ಇರುತ್ತೆ. ಸೊ ನೆಕ್ಸ್ಟು ಅಷ್ಟೇ. ಇನ್ನು ಇಷ್ಟು ಬರೆಯೋದ್ರೆ ನಮಗೆ ಟೋಟಲಾಗಿ 60 ಮಾರ್ಕ್ಸ್ ಇರುತ್ತೆ. 60 ಮಾರ್ಕ್ಸಿಗೆ ಅಂತ ಅಂದರೆ ಅಲ್ಲಿ 10 ಮಾರ್ಕ್ಸು ಕ್ವಶನ್ಸ್ಗಳು, ಆಮೇಲೆ 2 ಮಾರ್ಕ್ಸ್ ಆ ಥರ ಅಲೋಕೇಶನ್ ಮಾಡ್ಕೊತಾ ಹೋಗ್ತಾರೆ. ಸೊ ಇದ್ರ ಜೊತೆಗೆ ನಾನು ಈ ಕ್ವಶನ್ಸ್ ಹೇಳ್ಕೊಂಡಿದ್ದ ತಕ್ಷಣ ಅದೇ ಥರ ನಿಮಗೆ ಆನ್ಸರು ಸಹ ಕೊಡ್ತೀನಿ. ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಎಲ್ಲೂ ಸಹ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಪಾರ್ಟ್ ಎ ಬಂದ್ಬಿಟ್ಟು ನಮಗೆ 10 ಮಾರ್ಕ್ಸಿಗೆ ಯಾವ್ದಾದ್ರು ಒಂದು ಬರೆಯೋಕೆ ಕೇಳಿದ್ದಾರೆ. ಸೊ ನೋಡಿ ಏನೇನು ಕೇಳಿದ್ದಾರೆ, ಎಕ್ಸ್ಪ್ಲೈನ್ ದ ಎನಿ ಒನ್ ಎಕ್ಸಾಮ್ ಕಂಡಕ್ಟೆಡ್ ಬೈ UPSC. ಅಂದರೆ UPSC ನಡೆಸೋ ಯಾವುದಾದ್ರೂ ಒಂದು ಪರೀಕ್ಷೆಯನ್ನು ವಿವರಿಸಿ. ನೆಕ್ಸ್ಟ್ ಒಂದು ಏನು ಕೇಳಿದ್ದಾರೆ, ರೈಟ್ ಎ ನೋಟ್ ಆನ್ KEA ಎಕ್ಸಾಮ್. ರೈಟ್ ಎ ನೋಟ್ ಆನ್ KEA ಎಕ್ಸಾಮ್ ಅಂತ ಒಂದು ಕೇಳಿದ್ದಾರೆ. KEA ಪರೀಕ್ಷೆ ಬಗ್ಗೆ ಟಿಪ್ಪಣಿ ಬರೀರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು. ಸೊ ಎರಡಕ್ಕೂ ಸಹ ಆನ್ಸರ್ ಕೊಡ್ತೀವಿ, ನೋಡ್ಕೊಳ್ಳಿ. ಮೊದಲನೇದಾಗಿ ಒಂದನೇದಕ್ಕೆ ಸೊ UPSC ಬಗ್ಗೆ ಏನೆಲ್ಲ ಬರೀಬೋದಪ್ಪ ಅಂತ ನೋಡೋದಾದರೆ, ಸೊ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಸ್ ಅ ಕಂಡಕ್ಟೆಡ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಟು ರಿಕ್ರೂಟ್ ಆಫೀಸರ್ಸ್ ಫಾರ್ ಪ್ರೆಸ್ಟೀಜಿಯಸ್ ಸರ್ವಿಸಸ್ ಲೈಕ್ IAS, IPS, IFS ಎಕ್ಸೆಟ್ರಾ. ಸೊ ಅದು ಸ್ಟೇಜ್ಗಳು ಯಾವ ಥರ ಇರ್ತವೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ, ಮೇನ್ಸ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ, ಕಂಕ್ಲೂಷನ್ನು ಯಾವ ಥರ ಎಲ್ಲ ಇರುತ್ತೆ ಅದನ್ನು ನಾವು ಹೇಳ್ಕೊತ ಬಿಟ್ಟರೆ, ಅಂದರೆ ಇಷ್ಟು ಟೋಟಲಾಗಿ ಬರೀಬೇಕು. ಮಿನಿಮಮ್ ನಾವು 10 ಮಾರ್ಕ್ಸಿಗೆ ಮಿನಿಮಮ್ 2.5 ಪೇಜ್ ಬರೀಲೇಬೇಕು. ಸೊ ಇಷ್ಟು ನಮ್ಮ UPSCಗೆ ಸಂಬಂಧಪಟ್ಟ ಹಾಗೆ. ಇನ್ನು KEAಗೆ ಸಂಬಂಧಪಟ್ಟ ಹಾಗೆ ಅಂತ ನೋಡೋದಾದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟೆಡ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಅಡ್ಮಿಷನ್ಸ್ ಇಂಟು ಪ್ರೊಫೆಷನಲ್ ಕೋರ್ಸಸ್ ಇನ್ ಕರ್ನಾಟಕ. ಸೊ ಕಂಡಕ್ಟೆಡ್ KCET, admission for engineering, medical, agriculture, pharmacy, ensure merit based on the transparent admission. So reservations rules are followed per government norms. So KE exam helps student get fair admissions opportunities in higher education institutions of ಕರ್ನಾಟಕ. ಸೊ ಇಷ್ಟು ಏನಿತ್ತಲ್ಲ ನಿಮಗೆ ನೋಟ್ ಆನ್ ಅಂತ ಹೇಳ್ಬಿಟ್ಟು 10 ಮಾರ್ಕ್ಸಿಗೆ ಕ್ವಶನ್ಸ್ ಇತ್ತು. ಇದರಲ್ಲಿ ಯಾವ್ದಾರ ಒಂದು ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರುವಂಥ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್. ಇದನ್ನ ಹ್ಯಾಪ್ಟಿ ಅಂತ ಕರಿತೀವಿ, ಆ್ಯಪ್ಟಿಟ್ಯೂಡ್. ಇದನ್ನು ನಾನು ಯಾವ ಥರ ಬಿಡಿಸ್ಬೇಕು ಅನ್ನೋದು ಸಹ ತಿಳಿಸ್ಕೊಡ್ತೀನಿ. ಬನ್ನಿ ಒಂದೊಂದೇ ನೋಡ್ಕೊತಾ ಹೋಗೋಣ. ಸೊ ಇದರಲ್ಲಿ 8 ಕ್ವಶನ್ಸ್ ಇದೆ, ಅಂದರೆ 10 ಕ್ವಶನ್ಸ್ ಇದೆ, ಅಲ್ಲಿ 8 ಕ್ವಶನ್ಸ್ನ ಬಿಡಿಸ್ಬೇಕಂತೆ. ಸೊ ಈಚ್ ಕ್ಯಾರಿ ಫಾರ್ವರ್ಡ್ 2 ಮಾರ್ಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ MCQ ಕ್ವಶನಲ್ಲಿ ಫಸ್ಟ್ನೇ ಮಾರ್ಕ್ಸು, ಜೂನ್ 1st is ಸಂಡೇ, ಫೈಂಡ್ ದ ಡೇ ಆಫ್ಟರ್ 126 ಡೇಸ್. ಅಂದರೆ ಜೂನ್ ಮೊದಲ ದಿನ ಭಾನುವಾರ ಆದರೆ 126 ದಿನಗಳ ನಂತರ ದಿನವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೇನು ಆಪ್ಷನ್ ಏನು ನೋಡೋಕ್ಕಳ್ಳೋದೇನು ಬೇಡ, ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ನೋಡಿ. ಸೊ ನೋಡಿ ಗೈಸ್, ಏನಪ್ಪ ಅಂತ ಅಂದರೆ, ಸೊ ಮೊದಲನೇದಾಗಿ ಎಕ್ಸಾಮಿನೇಷನ್ ಅಂದರೆ 126 ಡೇಸ್ ಡಿವೈಡೆಡ್ ಬೈ 7. ಓಕೆನಾ? 126 ಡಿವೈಡೆಡ್ ಬೈ 7 ಅಂತ ಅಂದರೆ 18 ವೀಕ್ಸ್ ಬರ್ತವೆ. ಸೊ ನೋ ರಿಮೈಂಡರ್, ಅಂದರೆ 18 ಡೇಸ್ ಪ್ಲಸ್ ಯಾವ್ದಾದ್ರು 1, 2, 3 ಆ ಥರ ದಿನ ಬರಲ್ಲ. ಅಂದರೆ 18 ವೀಕ್ಸ್ ಆದಮೇಲೆ ಸೊ 2 ಏನಾದರೂ ಉಳ್ಕೊಂಡ್ರೆ 127 ಇದ್ದಾಗ ಅವಾಗ +1 ಆಗುತ್ತೆ. 18 + 1 ಆದಾಗ ಅವಾಗ ಮಂಡೇ ಬರ್ತಿತ್ತು, ಈಗ ಸಂಡೇನೇ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ರೂಲ್ಸ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಯಾವ ಥರ ಅಂತ ಅಂದರೆ 126 ಡೇಸ್ ಡಿವೈಡೆಡ್ ಬೈ 7 ಡಿವೈಡೆಡ್ ಬೈ 18 ಬರುತ್ತೆ. ಸೊ ಅದಕ್ಕೆ ಯಾವುದು 127 ಇದ್ದರೆ +1 ಬರ್ತಿತ್ತು, ಅಂದರೆ 18 ಬರ್ತಿರಲಿಲ್ಲ, +7 ಬರ್ತಿತ್ತು. ಓಕೆನಾ? 18 ಬರ್ತದೆ. 18 ಬರುತ್ತೆ, ಆವಾಗ ನಮಗೆ ಸಂಡೇನೇ ಆನ್ಸರ್ ಆಗಿರುತ್ತೆ. ಅಂದರೆ ಎಲ್ಲಿಂದ ಹೋಗಿರುತ್ತೋ ಅಲ್ಲೇ ಹೋಗಿ ನಿಲ್ಲುತ್ತಲ್ಲ. ಸೊ ಅದಕ್ಕೆ
ಅದು ಆನ್ಸರ್ ಆಗಿರುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್, ಎ ಕೂಲರ್ 6,000 ಬ್ರಾಟ್ ಆ್ಯಂಡ್ ಸೋಲ್ಡ್ ಅಟ್ ಪ್ರಾಫಿಟ್ 20%, ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ನಾವು ತಿಳ್ಕೊಬೋದು, ಒಂದು ಕೂಲರನ್ನು 6,000ಕ್ಕೆ ಖರೀದಿಸಿ 20% ಲಾಭಕ್ಕೆ ಮಾರಿದ್ದಾರೆ, ಅದರ ಮಾರಾಟದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ನಿಮಗೆ 6,000ಗೆ ಮೊದಲಾಗಿ 10%ಗೆ ಎಷ್ಟು, ಸೊ 6,000ಗೆ 10% 600, ಓಕೆನಾ. ಅದೇ ರೀತಿ 20%ಗೆ 600, ಟೋಟಲ್ಲು 1,200. ಸೊ 6,000 ಡಿವೈಡೆಡ್ ಬೈ 1,200 7,200. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 7,200. ಇಲ್ಲೂ ಸಹ ಅಷ್ಟೇ ಆನ್ಸರ್ ಇರೋದು, ನೋಡ್ಕೊಳ್ಳಿ ಬೇಕಾದ್ರೆ. ಅದು ಬೇಕಾದ್ರೆ ಅವರು ಫಾರ್ಮುಲಾ ಹಾಕೊಂಡು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸೊ ಎಕ್ಸ್ ಆ್ಯಂಡ್ ವೈ ಇನ್ವೆಸ್ಟೆಡ್ 3,20,000 ಆ್ಯಂಡ್ 3,60,000, ಇದು ಮಾತ್ರ ನೋಡ್ಕೊಳ್ಳಿ. ಆ್ಯಂಡ್ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಶೇರ್ ಆಫ್ ಎಕ್ಸ್ ಔಟ್ ಆಫ್ ಆ್ಯನ್ಯುವಲ್ ಪ್ರಾಫಿಟ್ 34,000. ಎಕ್ಸ್ ಮತ್ತು ವೈ ಕ್ರಮವಾಗಿ 3,20,000 ಮತ್ತು 3,60,000 ಹೂಡಿಕೆ ಮಾಡಿದ್ದು ವಾರ್ಷಿಕ ಲಾಭ 34,000ದಲ್ಲಿ ಎಕ್ಸ್ನ ಪಾಲನ್ನು ಕಂಡುಹಿಡಿಯಿರಿ. ಸೊ ಇದಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ಫಾರ್ಮುಲಾಸ್ ಹಾಕೊಳ್ಳಿ. ಇನ್ವೆಸ್ಟ್ಮೆಂಟ್ ರೇಷೋ 30-36 ಅಂದರೆ 8:9 ಬರುತ್ತೆ. 8/7 ಇನ್ನೊಂದು ನೋಡ್ಬೋದು, 8/17 ಅಂದರೆ 3,400 ಇಂಟು 8/17 ಮಾಡಿದ್ರೆ ನಮಗೆ 16,000 ಬರುತ್ತೆ. ಆನ್ಸರ್ ಬಂದ್ಬಿಟ್ಟು 16,000 ಆಗುತ್ತೆ. ಸಾರಿ ವೇಟ್ ಗೈಸ್. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಫೈಂಡ್ ದ 40% ಆಫ್ 120. ಅಂದರೆ 120ಗೆ 40%, 12 48, ಅದೇ 120 40% ಮಾಡ್ಕೋತೀವಿ. ಸೊ ಅಷ್ಟೇ ಬರುತ್ತೆ. ಬೇಕಾದ್ರೆ ನೋಡಿ, ಇಲ್ಲೂ ಅಷ್ಟೇ ಆನ್ಸರ್ ಇರುತ್ತೆ, 48. 12 48, ಆವಾಗ ಪರ್ಸೆಂಟೇಜ್ ಇರೋದು 0 ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಕ್ವಶನ್, ಮಿಸ್ ಬಿಂದು ಇನ್ವೆಸ್ಟೆಡ್ 5,000 at a simple interest rate of 10% per annum. Find the amount is get is and 3 years ಅಂತ ನೋಡೋದಾದರೆ, ಕುಮಾರಿ ಬಿಂದು 10%ನ ಸರಳ ಬಡ್ಡಿ ದರದಲ್ಲಿ 5,000ವನ್ನು ಹೂಡಿಕೆ ಮಾಡಿದ್ದಾಳೆ. 3 ವರ್ಷಗಳ ಕೊನೆಯಲ್ಲಿ ಆಕೆ ಗಳಿಸುವ ಮೊತ್ತವನ್ನು ಕಂಡುಹಿಡಿಯಿರಿ. 5,000ಕ್ಕೆ 10% ಅಂತ ಅಂದರೆ 500. ಮುಂಚೆ 500 ಇರುತ್ತೆ, ಅದು 500 500 500 1,500 ಆಗುತ್ತೆ. ಪ್ಲಸ್ 5,000 ಅಂದರೆ 6,500. ಇಷ್ಟ ಆನ್ಸರು. ಬೇಕಾ ನೋಡ್ಕೊಳ್ಳಿ, 6,500 ಅಂದರೆ ಹೆಂಗೆ ಅಂತ ಹೇಳ್ತೀವಿ ನೋಡಿ. ಮೊದಲು 5,000 ಇಟ್ಟಿರ್ತಾಳೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಂತ ಅಂದರೆ ಪ್ರತಿ ವರ್ಷವೂ ಅಷ್ಟೇ ಇಂಟ್ರೆಸ್ಟ್ ಇರೋ ಕಾರಣ ಅದೇನು ರೈಸ್ ಆಗೋದಿಲ್ಲ, ಏನೂ ಇಲ್ಲ. ಸೊ 5,000 ಇದ್ದರೆ ಅದಕ್ಕೆ 10% ಅಂದರೆ 500 ಆಗುತ್ತೆ. ಅದು ಇಂಟು 3 ವರ್ಷ, ಓಕೆನಾ. ಅದಕ್ಕೆ 3 ವರ್ಷ ಆದರೆ 1,500 ಆಗುತ್ತೆ. ಸೊ ಆಲ್ರೆಡಿ ಅವಳು 5,000 ಇಟ್ಟಿರ್ತಾಳಲ್ಲ ಅದರಲ್ಲಿ, ಸೊ 6,500 ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ HCF ಆಫ್ 108, 24 ಆ್ಯಂಡ್ 36. ಮಾಸಹ ಕಂಡುಹಿಡಿಯಿರಿ. 108, 24, 36. ಇದಕ್ಕೆ ಆನ್ಸರು ನೋಡ್ಕೊಳ್ಳಿ. ಸೊ 108 ಅಂದರೆ ಅದನ್ನು ನಾವು ಫ್ಯಾಕ್ಟರೈಸ್ ಮಾಡಿದಾಗ, ಓಕೆ, 2 ಸ್ಕ್ವಯರು ಆ್ಯಂಡ್ 3 ಕ್ಯೂಬ್ ಮಾಡ್ತೀವಿ. 24 ಈ ಥರ ಮಾಡಿದಾಗ ಹೈಯೆಸ್ಟ್ ಯಾವುದು ಮಿನಿಮಮ್ ಅಂದರೆ ಮಾಮೂಲಿ ಯಾವ ಥರ ಇರುತ್ತೋ 2 ಕ್ಯೂಬ್ ಇಂಟು 3 ಮಾಡಿದಾಗ 12 ಬರುತ್ತೆ. ಆನ್ಸರ್ ಬಂದ್ಬಿಟ್ಟು ಸೊ 12 ಆಗಿರುತ್ತೆ. ಸೊ ನೋಡ್ಕೊಳ್ಳಿ, ನೆಕ್ಸ್ಟು ಸ್ಟಡಿ ಆಫ್ ದ ಟೇಬಲ್, ಆನ್ಸರ್ ದ ಕ್ವಶನ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಸ್ಟೂಡೆಂಟು ಮ್ಯಾಥ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಜಿಯೋಗ್ರಫಿ, ಹಿಸ್ಟ್ರಿ, ಕಂಪ್ಯೂಟರ್ ಹಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಒಂದು ಟೇಬಲ್ ಥರ ಒಂದು ಟೂಲ್ ಥರ ಇಲ್ಲಿ ಯೂಸ್ ಮಾಡಿಕೊಂಡು ಇದು ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ಅವರೇಜ್ ಮಾರ್ಕ್ಸ್ ಅಬ್ಟೈನ್ಡ್ ಬೈ ಆಲ್ ದ ಸ್ಟೂಡೆಂಟ್ ಇನ್ ಫಿಸಿಕ್ಸ್ ಅಂತ ಹೇಳಿದ್ದಾರೆ. ಭೌತಶಾಸ್ತ್ರದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕಗಳೆಷ್ಟು ಅಂತ ನೋಡೋದಾದರೆ ಯಾವುದು ನಮಗೆ ಫಿಸಿಕ್ಸ್ ಅಲ್ವಾ. ಇಷ್ಟನ್ನು ಪ್ಲಸ್ ಮಾಡಿ ಡಿವೈಡೆಡ್ ಬೈ 1 2 3 4 5 6 7 ಅಂತ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ ನೋಡಿ. 7 ಮಾಡಿದ ಆನ್ಸರ್ ಬರುತ್ತೆ 77.26 ಆನ್ಸರ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಸರ್ ನಂಬರ್ ಆಫ್ ದ ಸ್ಟೂಡೆಂಟ್ ಹೂ ಅಪ್ಟೈನ್ ದ 60% ಆಫ್ ಎಬೋ ಮಾರ್ಕ್ಸ್ ಇನ್ ಆಲ್ ದ ಸಬ್ಜೆಕ್ಟ್ ಈಸ್ ಅಂತ ನೋಡೋದಾದರೆ, ಸೊ ನೋಡ್ಕೊಬೋದು 2 ಸಬ್ಜೆಕ್ಟು. ಸೊ ಸುಜಾತ ಆ್ಯಂಡ್ ಅಮರ್ 60%ಗಿಂತ ಜಾಸ್ತಿ ಬಂದಿರ್ತಾರೆ 2. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ಅಗ್ರಿಗೇಟ್ ಮಾರ್ಕ್ಸ್ ಅಪ್ಟೈನ್ಡ್ ಬೈ ದ ಸುಜಾತ ಪಡೆದ ಒಟ್ಟು ಅಂಕಗಳೆಷ್ಟು? ಅವ್ರದ್ದೆಲ್ಲ ನಾವು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೋ ಅದೇ ಆನ್ಸರ್ ಆಗುತ್ತೆ 450. ನೋಡ್ಕೊಳ್ಳಿ ಬೇಕಾದ್ರೆ. ಸುಜಾತ ಇಷ್ಟನ್ನು ನಾವು ಪ್ಲಸ್ ಮಾಡಿದ್ರೆ ಅಷ್ಟು ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಸಬ್ಜೆಕ್ಟ್ ಈಸ್ ಓವರ್ ರಿಸಲ್ಟ್ ಇನ್ ಬೆಸ್ಟ್, ಅಂದರೆ ಯಾವ ವಿಷಯದಲ್ಲಿ ಒಟ್ಟಾರೆ ಫಲಿತಾಂಶ ಉತ್ತಮವಾಗಿದೆ. ಸೊ ನೆಕ್ಸ್ಟು ಮ್ಯಾಥ್ಸ್, ಹೈಯೆಸ್ಟು ಅವರೇಜ್ ಆಗಿರೋದು ಅದರಲ್ಲೇ. ಸೊ ಆನ್ಸರ್ ಬಂದ್ಬಿಟ್ಟು ಮ್ಯಾಥ್ಸ್ ಅಂತ ಹೇಳ್ತೀವಿ. ಮ್ಯಾಥ್ಸ್ ಇದೇ ತುಂಬ ಹೈಯೆಸ್ಟ್ ಆಗಿರೋದು. ಇನ್ನು ನೆಕ್ಸ್ಟು ರೀಸನಿಂಗ್ ಬರುತ್ತೆ, ಅಂದರೆ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ರೀಸನಿಂಗ್ ಅಂತ. ನಿಮ್ಗೆ ಏನೆಲ್ಲ ಬಳಸ್ತಾ ಇದ್ದೀರಲ್ಲ ಸೇಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮ್ಮ ಯಾವುದೇ ರೀತಿಯ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಅದಕ್ಕೆ ಕಂಪ್ಲೀಟಾಗಿ ಇದೇ ಥರ ಕೇಳುವಂಥದ್ದು. ಸೊ ನೋಡಿ, ಮೊದಲನೇದಾಗಿ ನಮಗೆ ರೀಸನಿಂಗ್ ಬಂದಾಗ, ಸೊ ಇಫ್ ರೆಡ್ ಕಾಲರ್ಡ್ ಈಸ್ ಯೆಲ್ಲೋ ಈಸ್ ಕಾಲರ್ಡ್ ಬ್ಲೂ ಕಾಲರ್ಡ್ ವೈಟ್ ಕಾಲರ್ಡ್ ಈಸ್ ಗ್ರೀನ್ ಕಾಲರ್ಡ್ ಈಸ್ ಪಿಂಕು ಆ್ಯಂಡ್ ಪಿಂಕ್ ಕಾಲರ್ಡ್ ಈಸ್ ಪರ್ಪಲ್ಲು. ದೆನ್ ವಾಟ್ ಈಸ್ ಕಲರ್ ಆಫ್ ಸ್ಕೈ, ಅಂದರೆ ಕೆಂಪು ಬಣ್ಣಕ್ಕೆ ಹಳದಿ ಬಣ್ಣಕ್ಕೆ ನೀಲಿ ಬಣ್ಣಕ್ಕೆ ಬಿಳಿಗೆ ಹಸಿರಿಗೆ ಗುಲಾಬಿ ಮತ್ತು ಗುಲಾಬಿಗೆ ನೇರಳೆ. ಅದರ ಆಕಾಶದ ಬಣ್ಣ ಯಾವುದು? ಸೊ ಆಕಾಶದ ಬಣ್ಣ ಯಾವುದಿರುತ್ತೆ? ಸ್ಕೈ ಕಲರು ಬ್ಲೂ ಇರುತ್ತೆ. ಬ್ಲೂ ಈಸ್ ಕಾಲರ್ಡ್ ವೈಟ್ ಈಸ್ ಆನ್ಸರ್. ಸೊ ಅದನ್ನೇ ಅಂದರೆ ಬಿಳಿ. ಸೊ ನೋಡ್ಕೊಬೋದು ಇಲ್ಲಿ. ಸೊ ಸ್ಕೈ ಈಸ್ ಬ್ಲೂ ಬಟ್ ಬ್ಲೂ ಈಸ್ ಕಾಲರ್ಡ್ ವೈಟ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಮಿರರ್ ಇಮೇಜ್ 47963. ಸೊ ಅದು ಇಮೇಜ್ ಅಂತ ನೋಡೋದಾದರೆ ಇಲ್ಲಿ ಬರೀತೀನಿ ನೋಡಿ ಯಾವ ಥರ ಬರುತ್ತೆ ಅಂತ. ಇದು 4 ಬರುತ್ತೆ, ಇದು 7 ಬರುತ್ತೆ, ಇದೇ 9 ಬರುತ್ತೆ, ಸೊ ಇದು 6 ಬರುತ್ತೆ, ಇದು 3 ಬರುತ್ತೆ. ಸೊ ಇದು ಯಾವ ಥರ ಇದೆ ಅದೇ ಆನ್ಸರ್ ಆಗಿರುತ್ತೆ. 4 7 P6 3. ಸೊ ಇದಕ್ಕೆ ಇದೇ ಆನ್ಸರ್ ಆಗಿರುತ್ತೆ, ಎ ಆನ್ಸರ್ ಬಿಡಿ. ಇನ್ನು ಅದೇನು ಗೊತ್ತಾಗಲ್ಲ. ಸೊ ಅದಕ್ಕೆ ಎ ಆನ್ಸರ್. ಅದೇ ಮಿರರ್ ಇಮೇಜ್ ಯಾವ ಥರ ಇರುತ್ತೋ ಅದನ್ನು ಆ ಥರ ಬರೀಬೇಕು ಅಷ್ಟೇ, ಉಲ್ಟಾ. ನೆಕ್ಸ್ಟ್ ಕ್ವಶನ್, Q ಈಸ್ ದ ಬ್ರದರ್ ಆಫ್ R, P ಈಸ್ ದ ಸಿಸ್ಟರ್ ಆಫ್ Q, T ಈಸ್ ದ ಬ್ರದರ್ ಆಫ್ S ಈಸ್ ದ ಡಾಟರ್ ಆಫ್ R. ಹೌ ಈಸ್ Q ರಿಲೇಟೆಡ್ T? ನೀವು ಇನ್ನೊಂದು ಮಾಡ್ಬೋದು. ಸೊ ನೋಡಿ, Q ಈಸ್ ಬ್ರದರ್ ಆಫ್ R ಆಯಿತು. P ಈಸ್ ದ ಸಿಸ್ಟರ್ ಆಫ್ Q, P is sister of Q. ಇವರು ಅಣ್ಣ ತಂಗಿದಿರು. T is the brother of S. ಓಕೆ, T is brother of S. S is the daughter of R. S ಡಾಟರ್ ಆಗ್ತಾರೆ, ಅಂದರೆ ಇವ್ರ ಮಕ್ಕಳು. ಓಕೆ, ಇವ್ರ ಮಕ್ಕಳು. ಸೊ ಈಸ್ ದ ಡಾಟರ್ ಆಫ್ R. ಹೌ ಈಸ್ ದ Q ರಿಲೇಟೆಡ್ T? Q, ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಂಕಲ್ ಆಗುತ್ತೆ, ಅಂದರೆ ಅಪ್ಪನ ತಮ್ಮ. ಸೊ ಅಂಕಲ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಅಟ್ ದ ಟೈಮ್ ಇಸ್ ದ ಸನ್ಸೆಟ್, ಲಾವಣ್ಯ ಇಸ್ ಬಿಂದು ಸಿಟ್ಟಿಂಗ್ ದ ಫೇಸಿಂಗ್ ದ ಈಚ್ ಅದರ್. ಇಫ್ ದ ಶಾಡೋ ಇಸ್ ದ ಲಾವಣ್ಯ ಫಾಲ್ಸ್ ಇಸ್ ದ ರೈಟ್ ಆಫ್ ವಿಂಡೋ, ಇನ್ ವಿಚ್ ಆಫ್ ದ ಡೈರೆಕ್ಷನ್ ಇಸ್ ಬಿಂದು ಫೇಸಿಂಗ್? ಸೂರ್ಯಾಸ್ತ ಸಮಯದಲ್ಲಿ ಲಾವಣ್ಯ ಮತ್ತು ಬಿಂದು ಮುಖಾಮುಖಿಯಾಗಿ ಕುಳಿತಿದ್ದಾಳೆ. ಲಾವಣ್ಯನ ನೆರಳು ಬಿಂದುವಿನ ಬಾಲಕ್ಕೆ ಬಿದ್ದರೆ ಬಿಂದು ಯಾವ ದಿಕ್ಕಿನ ಮುಖ ಮಾಡಿದ್ದಾಳೆ? ಸೊ ಇದಕ್ಕೆ ಆನ್ಸರ್ ಸಹ ಕೊಡ್ತೀನಿ ನೋಡಿ. ಸನ್ಸೆಟ್ ಈಸ್ ಇನ್ ವೆಸ್ಟ್. ಸೊ ಓಕೆ, ಈಸ್ಟ್ ವೆಸ್ಟ್ ಅಲ್ವಾ, ವೆಸ್ಟ್ ಸನ್ಸೆಟ್ಗೆ ಆಗ್ತಿದೆ. ಶಾಡೋ ಆಪೋಸಿಟ್ ಇಸ್ ಈಸ್ಟಿಗೆ ಬೀಳ್ತಾ ಇದೆ. ಸೊ ಫೇಸ್ ನಾರ್ತ್, ಅವಳು ಫೇಸು ನಾರ್ತಿಗೆ ಮಾಡ್ಕೊಂಡು ಕೂತಿದ್ದಾಳೆ ಅಂತ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ ಮಿಸ್ಸಿಂಗ್ ದ ಗಿವನ್ ಸಿರೀಸ್. ಸೊ ಕೊಟ್ಟಿರುವ ಶ್ರೇಣಿಯನ್ನು ಬಿಟ್ಟಿರುವ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೇನಪ್ಪ ಆನ್ಸರ್ ಅಂತ ನೋಡೋದಾದರೆ, ಸೊ ಇದು ಫೆಬೋನಿಸಿ ಸೀರೀಸ್ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದ್ಬಿಟ್ಟು 5. 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 5, 5 ಆದಮೇಲೆ 8, 8 ಆದಮೇಲೆ 13, 13 ಆದಮೇಲೆ 21. ಈ ಥರ ಒಂದೊಂದೇ ಹ್ಯಾಡ್ ಆನ್ ಹೋಗ್ತಾ ಇರುತ್ತೆ. 1 1 2 ಓಕೆ, ಆ ಥರ. ಸೊ ಆನ್ಸರ್ ಬಂದ್ಬಿಟ್ಟು 5. ಇನ್ನು ನೆಕ್ಸ್ಟ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ ದ ಕ್ವಶನ್ ಮಾರ್ಕ್ ಸ್ಪೇಸ್ ಇಸ್ ದ ಫಿಗರ್ ಬಿಲೋ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು, ಸೊ ನಂಬರ್ ಆಫ್ ದ ಪಜಲ್ 3. ಸೊ ಅದರಲ್ಲಿ ಎಲ್ಲ ಕ್ವಶನ್ ಎಲ್ಲನೂ ಇದೆ ಬಟ್ 3 ಇಲ್ಲ. ಸೊ ಅದೇ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಸೀಟಿಂಗ್ ಅರೇಂಜ್ಮೆಂಟ್ ಇದೆ, ನೋಡ್ಕೊಳ್ಳಿ.
ಸೊ 6 ಫ್ರೆಂಡ್ ಇದ್ದಾರೆ PQRST ಅಂತ ಹೇಳ್ಬಿಟ್ಟು. ಯು ಆರ್ ಸಿಟ್ಟಿಂಗ್ ಹಾರಿಜಾಂಟಲ್ ರಾ ಫೇಸಿಂಗ್ ನಾರ್ತ್. ಟಿ ಈಸ್ ಸಿಟ್ಟಿಂಗ್ ರೈಟ್ ನೆಕ್ಸ್ಟ್ ಟು ಯು. ಯು ಸಿಟ್ ಥರ್ಡ್ ಟು ರೈಟ್ ಆಫ್ P. ಆರ್ ಈಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು Q ಆ್ಯಂಡ್ S. ವಾಟ್ ಈಸ್ ದ ಪೊಸಿಷನ್ಸ್ ಆಫ್ ದ T? ಅಂದರೆ ಮಿಡ್ವೇ ಬಿಟ್ವೀನ್ ದ S ಆ್ಯಂಡ್ U. ಓಕೆ, ಅದಕ್ಕೆ ಆಪ್ಷನ್ ಹೇಳಿದ್ದಾನೆ. ಅದಕ್ಕೆ ಆಪ್ಷನ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ, ಓಕೆ, ಈ ಥರ ಸೀರೀಸಲ್ಲಿ ಕೂತ್ಕೊಂಡಿರ್ತಾರೆ. ಓಕೆ, ಅಟ್ ದ ರೈಟ್ ಆಫ್ ಎಂಡ್. ಸೊ ಆನ್ಸರ್ ಡಿ. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ಇನ್ ದ ಗಿವನ್ ಫಿಗರ್ ಹೌ ಮೆನಿ ಪೀಪಲ್ ಲೈಕ್ ಬೋತ್ ಕ್ರಿಕೆಟ್ ಆ್ಯಂಡ್ ಐ ಟೆನ್ನಿಸ್? ಎಲ್ಲರಲ್ಲೂ ಇರಬೇಕು. ಅವ್ರು ಇರ್ತಾರೆ ಯಾರು? ಕ್ರಿಕೆಟು, ಹಾಕಿ, ಟೆನ್ನಿಸ್ ಅಂತ ಇದ್ದೀರಾ. ಸೊ ಇದರಲ್ಲಿ ಎಲ್ಲರಲ್ಲೂ ಇರಬೇಕು. ಸೊ ಇದು ಅವೆಲ್ಲರಲ್ಲಿ ಮಾತ್ರ ಇರಬೇಕು ಅಂತ ಅಂದಾಗ ಕ್ರಿಕೆಟು, ಟೆನ್ನಿಸು. ಸೊ ಆನ್ಸರ್ 17 ಆಗುತ್ತೆ. ಯಾಕೆ ಅಂತ ಅಂದರೆ ಇವೆರಡು ಸೇರಿ ಒಂದೇ ತಾನೇ ಇರೋದು. ಸೊ 17 ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್. CMM EOO EQQ KUU ಡ್ಯಾಶ್ KU ಅಂತ ಐತಲ್ಲ. ಸೊ ಇದಕ್ಕೆ ನಿಮಗೆ ಅಂದರೆ ನಿಮ್ಗೆ ಯಾವ ಥರ ಹೇಳಬೇಕು ಅಂತ ಅಂದರೆ ಅದು ಇನ್ನೂ ತುಂಬ ಬರುತ್ತೆ. ಅದಕ್ಕೆ ಟಾಪಿಕ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಬಟ್ ಆನ್ಸರ್ ಬಂದುಬಿಟ್ಟು ISSS ನೋಡಿ ಬೇಕಾದ್ರೆ ಅದಕ್ಕೆ. ಸೊ ಪ್ಯಾಟ್ರನ್ ಫಾಲೋ ಆಗಿ +2 ಲೆಟರ್ಸ್ ಆಗ್ತಿದೆ. ISSS ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಲಾಯರು, ಕೋರ್ಟು, ಟೀಚರು, ಸ್ಕೂಲು. ಇಷ್ಟು ಸಿಂಪಲ್ ಅಂತ ಅನ್ಕೋತೀವಲ್ಲ, ಬಟ್ ಹಿಂಗೆ ಹೇಗೆ ಕೊಡ್ತಾರೆ. ಇನ್ನು ನೆಕ್ಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ಯಾರಿಸನ್ಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದೆ. ಸೊ ಏನಪ್ಪ ಅಂತಂದರೆ ಫಸ್ಟ್ನೇ ಕ್ವಶನು, ವಿಚ್ ಒನ್ ಈಸ್ ನಾಟ್ ದ ಓವೆಲ್? AUIOU ತಾನೆ, AUIOU. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಜೆ ಅಲ್ಲ ತಾನೆ, ಓವೆಲ್ಸ್. ಸೊ ಫಿಕ್ಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ಡ್ಯಾಶ್ ರೆಗ್ಯುಲರ್. ಸೊ irregular, irregular ಈಸ್ ರೆಗ್ಯುಲರ್. ಸೊ ಆನ್ಸರ್ ಬಂದು ಇರ್ರೆಗ್ಯುಲರ್ ಆನ್ಸರ್ ಆಗಿರುತ್ತೆ. ಪ್ರಿಫಿಕ್ಸಿಗೆ ಕೊಡಿ ಅಂತೇಳಿ ಅದು ಇರ್ರೆಗ್ಯುಲರ್. ಸೊ ನೆಕ್ಸ್ಟು ಚೂಸ್ ದ ಅಪ್ರೋಪ್ರಿಯೇಟ್ ಆಪೋಸಿಟ್ ವರ್ಡ್ ಆ್ಯಕ್ಟಿವ್ಗೆ ಲೇಜಿ ಬರ್ಬೋದಾ ನೋಡೋಣ. ಆ್ಯಕ್ಟಿವ್ಗೆ ಲೇಜಿನೇ. ಸೊ ಆನ್ಸರ್ ಈಸ್ ಲೇಜಿ. ಇನ್ನು ನೆಕ್ಸ್ಟ್ ಕ್ವಶನ್. ಫಿಲ್ ದ ಬ್ಲ್ಯಾಂಕ್ ಈಸ್ ವಿತ್ ಸೂಟಬಲ್ ಕಂಜಂಕ್ಷನ್. ರಾಮ್ ಆ್ಯಂಡ್ ರಾಧಾ ವರ್ ಗುಡ್ ಫ್ರೆಂಡ್. ರಾಧಾ ಕರೆಕ್ಟ್. ಸೊ ನನ್ನ ಚಾಯ್ಸ್ ಕರೆಕ್ಟಾಗಿದೆ. ರಾಮ ಆ್ಯಂಡ್ ರಾಧಾ. ಇನ್ನು ನೆಕ್ಸ್ಟ್ ಕ್ವಶನ್. ಪ್ಲೂರಲ್ ಫಾರಮ್ ಆಫ್ ಪೀಪಲ್. ಸೊ ಮ್ಯಾನ್ಸ್, ಪೀಪಲ್ ಆರ್ ಪೀಪಲ್ ಅಂತ ಕೇಳಿದ್ದಾನೆ. ಸೊ ಆನ್ಸರ್ ಬಂದ್ಬಿಟ್ಟು ಪೀಪಲ್. ಇನ್ನು ನೆಕ್ಸ್ಟ್ ಕ್ವಶನ್. ಸೊ ಗಿವನ್ ಒನ್ ವರ್ಡ್ ಫಾರ್ ದ ಅರೇಂಜ್ಮೆಂಟ್ ಆಫ್ ಈವೆಂಟ್ ಇನ್ ದ ಆರ್ಡರ್ ಆಫ್ ದೇರ್ ಅಕ್ಕರೆನ್ಸ್. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಕ್ರೋನಾಲಜಿ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಸೂಟಬಲ್ ವರ್ಡ್ಸ್. ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್. ಸೊ ಇನ್ ಆ್ಯಕ್ಷನ್. ಸೊ ಇನ್ನಿಷ್ಟ ಆಯಿತು. ಇನ್ನು ಕಂಪ್ಯೂಟರ್ ಅವೇರ್ನೆಸ್ ಮೇಲೆ ಕೇಳ್ತಾರೆ. ಇದರಲ್ಲಿ 4 ಕ್ವಶನ್ಸ್ ಆನ್ಸರ್ ಮಾಡಿ ಒಂದು 6 ಕ್ವಶನ್ ಕೊಟ್ಟಿರ್ತಾರೆ. ಸೊ ಏನೇನು ಕ್ವಶನ್ ಕೊಟ್ಟಿದ್ದಾರಪ್ಪ ಅಂತ ನೋಡೋದಾದರೆ, ಸೊ ಫುಲ್ ಫಾರಮ್ ಆಫ್ WWW ಈಸ್. ಸೊ ವರ್ಲ್ಡ್ ವೈಡ್ ವೆಬ್ಬು, ವರ್ಕ್ ವೈಡು. ಸೊ ನೆಕ್ಸ್ಟು ವರ್ಕ್ ವೈಡ್ ವರ್ಡು, ವರ್ಕ್ ವಿತ್ ವರ್ಡು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ವರ್ಲ್ಡ್ ವೈಡ್ ವೆಬ್ಬು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ವಿಚ್ ಸ್ಟೋರೇಜ್ ಡಿವೈಸ್ ಕೆನಾಟ್ ಬಿ ಹೆರೈಸ್ಡ್? ಫ್ಲಿಪ್ಪಿ ಡಿಸ್ಕು, ಮ್ಯಾಗ್ನೆಟಿಕ್ ಟೈಪ್ ಸ್ಟೋರೇಜು, ACD ರೋಮು. ಸೊ ನನಗನ್ಸೋ ಪ್ರಕಾರ CD ರೋಮು. ಸೊ CD ರೋಮ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಈಸ್ ನಾಟ್ ಆ್ಯನ್ ಇನ್ಪುಟ್ ಡಿವೈಸ್. ಕೀಬೋರ್ಡು, ಮೌಸು, ಸ್ಪೀಕರ್ ಈಸ್ ಔಟ್ಪುಟ್ ಡಿವೈಸ್. ಸೊ ಇದಕ್ಕೆ ಇದು ಆನ್ಸರು. ಸೊ ನೆಕ್ಸ್ಟ್ ಕ್ವಶನ್. ಇನ್ ಹೌ ಮೆನಿ ಜನರೇಷನ್ ಕಂಪ್ಯೂಟರ್ ಕ್ಯಾನ್ ಬಿ ಕ್ಲಾಸಿಫೈಡ್? 5. ಬೇಕು ಆನ್ಸರ್ ನೋಡ್ಕೊಳ್ಳಿ ತಪ್ಪಿದರೆ. ಸೊ 5. ಸೊ ಇನ್ನು ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸಾಫ್ಟ್ವೇರ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಎ ರೆಸ್ಯೂಮ್? ರೆಸ್ಯೂಮ್ನ ಯಾವುದ್ರಲ್ಲಿ ಮೇಕ್ ಮಾಡ್ತೀವಿ ಅಂತ ನೋಡಿ MS ವರ್ಡಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್. ಸೊ ದ ವ್ಯಾಲಿಡ್ ಫಾರ್ಮೇಟ್ ಆಫ್ MS ವರ್ಡ್ ಈಸ್ MS ವರ್ಡ್ ಡ್ಯಾಶ್ ಅಂದರೆ ಡಾಕ್. ಇದಕ್ಕಿದೆ ಆನ್ಸರ್ ಆಗಿರುತ್ತೆ.
ಸೊ ಆನ್ಸರ್ ಬೇಕು ನೋಡ್ಕೊಬೋದು. ಸೊ ಡಾಕ್ ಆಗುತ್ತೆ. ಸೊ ಇಷ್ಟು ಏನು ನೋಡೋದ್ರಲ್ಲ ನಿಮಗೆ ಸಂಬಂಧಪಟ್ಟಂಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ಗೆ ಸಂಬಂಧಪಟ್ಟ ಹಾಗೆ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ನಂಗೆ ತಿಳಿಸ್ಕೊಟ್ಟಿದ್ದೆ. ಸೊ ಥ್ಯಾಂಕ್ ಯು ಗೈಸ್, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆದಷ್ಟು ಎಲ್ಲನೂ ನೋಡಿಕೊಂಡು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಗೈಸ್.